ಸೊ ಈಗ ತಾವ್ ಹೇಳಿದ್ರಿ ತಾಯಿಯ ಕನಸು ಆಗಿತ್ತು ಅಂತ. ಸೊ ಈಗ ಒಳಗ್ ಹೋಗಿದ್ದೀರಾ, ನಿಮ್ಮ ಆಟ ನೀವು ಆಡಿದ್ದೀರಾ, ಹೊರಗ್ ಬಂದಿದ್ದೀರಾ. ಈಗ ಹೊರಗ್ ಬಂದ್ಮೇಲೆ ಅಮ್ಮ ಏನ್ ಹೇಳ್ತಾರೆ? ಅಂದರೆ ಅಮ್ಮಂಗೂ ಗೊತ್ತಿರಲಿಲ್ಲ ನಾನು ಇಷ್ಟು ದಿನ ಇರ್ತೀನಿ ಅಂತ. ಸೊ ನಾನೆಲ್ಲೂ ಯಾವತ್ತೂ ಹಾಸ್ಟೆಲಲ್ಲಿ ಇದ್ದವನಲ್ಲ, ಮನೆಯಿಂದ ಹೊರಗಡೆ ಇದ್ದವನಲ್ಲ, ಅಂದರೆ ತೀರಾ ಒಂದು ಪ್ರೊಟೆಕ್ಟೆಡ್ ವಾತಾವರಣದಲ್ಲಿ ಬೆಳೆದವನು ನಾನು. ಅಮ್ಮಂಗೆ ನಾನು ಹೇಗೆ ಅಷ್ಟು ದಿನ ಇದ್ದೆ ಅಂತಲೇ ಶಾಕು. ಸುದೀಪ್ ಸರ್ಗೆ ಹೇಳಿದ್ರು ಅಮ್ಮ, ದಟ್ ಅವ್ನು ಅಷ್ಟು ದಿನ ಇದ್ದಿದ್ದೇ ನಮಗೆ ಗೆದ್ದಂಗೆ ಆಯಿತು, ಗೆದ್ದಂಗೆ ಖುಷಿ ಆಯಿತು ಅಂತ. ಸೊ ಅಮ್ಮಂಗೆ ಇನ್ನೂ ಕೇಳ್ತಾರೆ, ಹೆಂಗೆ ನೀನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ, ನೀನು ಎಲ್ಲರ ಜೊತೆ ಊಟಕ್ಕೆ ಇನ್ನೇನಕ್ಕೋ. ನಾನು ಊಟದ ವಿಷಯದಲ್ಲೆಲ್ಲ ಕಾಂಪ್ರಮೈಸ್ ಆಗೋನೇ ಅಲ್ಲ. ನಾನೊಂದು ಸ್ಟ್ರಿಕ್ಟ್ ಡಯಟ್ ಇತ್ತು, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ. ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರ್ಬೋದು, ನಾನು ಶುಗರ್ ತಿನ್ನಲ್ಲ, ಅದು ಆ ಥರದವನು. ನಾನು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ದಿನ ಇದ್ದು, ಆಮೇಲೆ ಏನಾಗುತ್ತೆ ಅಂದರೆ ನನಗೆ ಯಾರು ಕಂಡ್ರೆ ಆದರೂ ಆಗಲ್ಲ ಅಂದರೆ ನಾನು ಅವ್ರ ಜೊತೆ ಮಾತಾಡಲ್ಲ, ಎದ್ದೋಗ್ಬಿಡ್ತೀನಿ. ನಾನು ಮತ್ತೆ ಅವ್ರ ಜೊತೆ ಜಗಳ ಮಾಡ್ಕೊಂಡು, ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಯಾರ ಜೊತೆನೋ ಕಿತ್ತಾಡಿರ್ತೀರಾ, ಹೊಡೆದಾಡಿರ್ತೀರಾ, ಮತ್ತೆ ಅವ್ರ ಜೊತೆನೇ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು. ಸೊ ಆ ಥರ ಸಿಚುವೇಶನ್ಗಳು ಅಂದರೆ ನಂಗೆ ಭಯಂಕರ ಪೇಷನ್ಸ್ ಕಲಿಸಿದೆ. ಆ್ಯಂಡ್ ನಾನು ತುಂಬ ಗಟ್ಟಿ ಮಾಡಿದೆ. ಅಂದರೆ ಫಿಸಿಕಲಿ ಇರ್ಬೋದು, ಇಮೋಷ್ನಲಿ ಇರ್ಬೋದು, ಮೆಂಟಲಿ ಇರ್ಬೋದು, ನಾನು ತುಂಬ ಸ್ಟ್ರಾಂಗ್ ಮಾಡಿದೆ ಬಿಗ್ ಬಾಸ್. ಅಂದರೆ ಒಬ್ಬ ಹುಡುಗ ಆಗೋಗಿದ್ದೆ ನಾನು. ಅಂದರೆ ತೀರಾ ಒಂದು ಪ್ರೊಟೆಕ್ಟೆಡ್ ಇದರಲ್ಲಿ ಬೆಳೆದವನು ಹೋಗಿ ನನ್ನ ರಫ್ ಆ್ಯಂಡ್ ಟಫ್ ನೋಡಿ, ನಿಮಗೆ ಗಾಯಗಳು ಕಾಣಿಸ್ತಾ ಇದೆ, ರಫ್ ಆ್ಯಂಡ್ ಟಫ್ ಮಾಡಿ ಕಳಿಸಿದೆ ಬಿಗ್ ಬಾಸ್. ಸೊ ಈಗ ಊಟದ ವಿಷಯ ಹೇಳಿದ್ರಿ ನೀವು. ಊಟದ ವಿಷಯಕ್ಕೆ ಪ್ರತಿ ಸೀಸನ್ ಅಲ್ಲೂ ಜಗಳ ಆಗೇ ಆಗುತ್ತೆ. ಸೊ ಈ ಸೀಸನ್ ಅಲ್ಲೂ ಒಂದು ಸಿಚುವೇಶನ್ ಬರುತ್ತೆ. ಸಂಗೀತ ಅವರು ಏನು ನಿಮ್ಮ ಮಧ್ಯೆ ಸಂಗೀತ ಮತ್ತೆ ನೀವು ಬಡ್ಸ್ಕೊಂಡಿದ್ರು, ಅವರು ಡೈರೆಕ್ಟ್ ಆಗಿ ಹೇಳ್ತಿದ್ರು, ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು. ಬಟ್ ಅದು ಊಟದ ವಿಷಯಕ್ಕೆ ಒಂದು ಅನ್ನದ ವಿಷಯಕ್ಕಲ್ಲ. ಅದು ಏನಾಯ್ತು ಅಂದರೆ, ನಾನು ಸ್ವಿಮ್ಮಿಂಗ್ ಮಾಡಿದ್ದೆ, ಸ್ವಿಮ್ಮಿಂಗ್ ಟಾಸ್ಕ್ ಇತ್ತು. ವೇರ್ ನಾನು 21 ಲ್ಯಾಪ್ ಏನೋ ಹೊಡೆದಿದ್ದೆ, 25 ಹೊಡಿಬೇಕಾಯಿತು. ಪ್ರತಾಪ್ ತೀರಾ ಮುಳುಗೋಗ್ತಾ ಇದ್ದ, ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದ್ರು. ಬಿಕಾಸ್ ಏನಾದರೂ ಆಗಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಾನು ಎಲ್ಲರದು ಊಟ ಆಗಿದೆ ಅಂತ ಬಂದು ಬಡಿಸ್ಕೊಂಡೆ. ಬಿಕಾಸ್ ನನಗೆ ಅಷ್ಟು ಹೊಟ್ಟೆ ಹಸಿತಾ ಇತ್ತು. ನಾನು ನಾರ್ಮಲಿ ಜಾಸ್ತಿ ತಿಂತೀನಿ, ನಾನು ಹೊರಗಡೆ ಇದ್ದಾಗ 4-5 ಸತಿ ಊಟ ಮಾಡ್ತೀನಿ, ಅಲ್ಲಿ 2 ಹೊತ್ತು ಊಟ ಮಾಡ್ತಾ ಇದ್ದಿದ್ದು. ಸೊ ಅಷ್ಟು ಕ್ಯಾಲರಿ ಕನ್ಸಂಪ್ಷನ್ ಮಾಡಬೇಕು ಅಂತ ನಾನು ಅಷ್ಟು ತಿಂತಾ ಇದ್ದೆ. ಅದಾದಮೇಲೆ ಇಲ್ಲ ಅಂತ ಗೊತ್ತಾಯಿತು. ಸೊ ನಾನು ಅದರಲ್ಲಿ ಹಾಫ್ ತೆಗ್ ಪ್ರತಾಪಿಗೆ ಹಾಕಿದ್ದೀನಿ, ಆಯಿತಾ. ಅದು ಪ್ರಾಬಬ್ಲಿ ಅಂದರೆ ಗೊತ್ತಾಗಿಲ್ಲ ಅನ್ಸುತ್ತೆ, ನೋಡಿಲ್ಲೇನೋ. ಬಟ್ ನನಗೆ ಯಾವಾಗ ಗೊತ್ತಾಯಿತು ದ್ಯಾಟ್ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಮಿಕ್ದವ್ರಿಗಿಲ್ಲ ಅಂತ, ನಾನು ಅದರಲ್ಲಿ ಹಾಫ್ ತೆಗ್ಬಿಟ್ಟು ಪ್ರತಾಪ್ಗೆ ಹಾಕಿದ್ದೀನಿ. ಬಟ್ ಇಟ್ಸ್ ಓಕೆ ಯಾರ್. ಅಂದರೆ ನಾನು ಅಷ್ಟೊಂದು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ್ಯಂಡ್ ನನಗೆ ನೀವು ಸ್ಟಾರ್ಟಿಂಗಲ್ಲಿ ಹೋಗಿದ್ದು ಸ್ನೇಹಿತ ಹೇಗಿದ್ನೋ, ಹೋಗ್ತಾ ಹೋಗ್ತಾ ತುಂಬ ಸಣ್ಣ ಆಗೋಗಿದ್ದೆ. ಅಂದರೆ ನಂಗೆ ಆಗ್ತಾ ಇರಲಿಲ್ಲ. ನನಗೆ ನನ್ನ ಮೆಟಬಾಲಿಸಮ್ ತುಂಬ ಹೈ ಇದೆ. ಐ ನೀಡ್ ಅಟ್ಲೀಸ್ಟ್ 3,500 ಕ್ಯಾಲರೀಸ್ ಎವ್ರಿ ಡೇ, ಆಯಿತಾ. ನನಗೆ ಮೇಜರ್ ಪ್ರಾಬ್ಲಮ್ ಅದೇ ಆಗ್ತಾಯಿತ್ತು. 2 ಹೊತ್ತು ಊಟ ಏನೂ ಇಲ್ಲ, ಅದರಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಆ್ಯಂಡ್ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಅದು ಏನೋ ಒಂದು ಸತಿ ಏನೋ ಮಾಡಿ ಸಿಗಾಕೋತಾರೆ ಅಂತಾರಲ್ಲ, ಆ ಥರ ಆಗಿದೆ. ಬಟ್ ಅದರಲ್ಲಿ ಇದನ್ನು ಮಾತಾಡೋಕ್ಕೂ ನನಗೆ ತುಂಬ ಡಮ್ ಅನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಇಟ್ ಇಸ್ ವಾಟ್ ಇಟ್ ಇಸ್. ಆ್ಯಂಡ್ ಅದು ಹೇಗೆ ಕಂಡಿದ್ರು